ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ನಕಲಿ ಔಷಧದ ಒಂದು ಜಾಲ ಇವತ್ತು ಭಾಳ ಗಂಭೀರತೆ ಮತ್ತೆಲ್ಲರೂ ಕೂಡ ಒಂದು ಆಶ್ಚರ್ಯಚಕಿತ ಮಾಡಿದೆ. ಇದು ಬಹುಶಃ ಬೇರೆ ರಾಮನಗರ ಜಿಲ್ಲೆ ಇದೆ ಅಂತ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಇಷ್ಟು ದೊಡ್ಡದ ಮಾಫಿಯಾದೊಂದು ಇದನ್ನು ಮಾಡುವಾಗ ಬರೀ ಒಂದು ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಮಾಡ್ತಾರಾ ಈ ಮಾಡುವವರು? ಒಂದು ಮತ್ತು ಇಡೀ ನಮ್ಮ ರಾಜ್ಯ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಲಿಕ್ಕೆ ಸಾಧ್ಯವಿಲ್ಲ. ಒಂದು ಫ್ಯಾಕ್ಟ್ರಿ ಮಾಡುವವನು, ಒಂದು ನಕಲಿ ಫ್ಯಾಕ್ಟ್ರಿ ಮಾಡುವವನು ಬರೀ ಒಂದು ಜಿಲ್ಲೆಗೆ ಸೀಮಿತವಾಗಿ ರಾಜ್ಯಕ್ಕೆ ಸೀಮಿತವಾಗಿ ಮಾಡ್ತಾರಾ? ಇವತ್ತು ಬಹುಶಃ ಹಿಮಾಚಲ ಪ್ರದೇಶ, ತೆಲಂಗಾಣ ಇಲ್ಲಿ ಈ ಅನಧಿಕೃತ ಫ್ಯಾಕ್ಟ್ರಿಯನ್ನು ಸ್ಟಾರ್ಟ್ ಮಾಡಿ ಅಲ್ಲಿ ಅದನ್ನು ತಯಾರು ಮಾಡಿ ಇಲ್ಲಿಗೆ ಕಳಿಸೋದು, ಇಲ್ಲಿ ತಂದು ಅದನ್ನು ಲೇಬಲಿಂಗ್ ಮಾಡೋದು. ಮಲ್ಟಿನ್ಯಾಷನಲ್ ಕಂಪನಿಯ ದೊಡ್ಡ ದೊಡ್ಡ ಫೇಮಸ್ ಕಂಪನಿಯ ಲೇಬಲ್ಗಳು ಮಾಡಿ ಅದನ್ನು ಬೇರೆಯವರಿಗೆ ಕಡಿಮೆ ರೇಟಿಗೆ ಮಾರೋದು. ಕೆಲವು ಫಾರ್ಮಸಿಯಲ್ಲಿ 10,000 ಇದ್ದರೆ ಅವನು 5,000 ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾರೆ. ನೋಡು, ಎಂತ 5,000 ಕೊಡೋದು ಇಂಥದ್ದೇ. ಆಶ್ಚರ್ಯವಾಗಿ ಏನು ಅಂತ ಹೇಳಿದರೆ, ಮೇಲಿನಂತ ನಾವು ತನಿಖೆ ಮಾಡುವಾಗ ಕೆಲವೊಂದು ನಮ್ಮ ಐಸಿಯುಲ್ಲಿ ಕೊಡುವಂಥ ಎಮರ್ಜೆನ್ಸಿ ಕೇಸಲ್ಲಿ ಕೊಡುವಂಥ ಔಷಧದಲ್ಲಿ ಕೂಡ ಇದೆ. ಅದೇ ಒಂದೇ ಕಡೆಯಲ್ಲಿ 5 ಕೋಟಿಗಿಂತಲೂ ಹೆಚ್ಚಿನ ಮೊತ್ತದ ಈ ರೀತಿಯ ನಕಲಿ ಔಷಧ ಒಂದು ಕಡೆ ಸಿಗಬೇಕಾದ್ರೆ ಇದು ದೊಡ್ಡ ಮಟ್ಟದ ಜಾಲ. ಅದಕ್ಕಾಗಿ ನಾವು ಇದನ್ನು SIT ಮಾಡಬೇಕಂದ್ರೆ ನಾನು ಕೇಳಿದ್ದೇವೆ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಇವತ್ತು ನಮ್ಮ ಗೃಹ ಸಚಿವರಾದ ಪ್ರಿಯಾಂಕರ್ ಅವರು ಆ SIT ತಂಡವನ್ನು ಪೊಲೀಸ್ ಮತ್ತು ನಮ್ಮ ಡ್ರಗ್ ಅಧಿಕಾರಿಗಳ ಸಹ ಸೇರಿಸಿಕೊಂಡು SIT ಇವತ್ತು ರಚಿಸಲಾಗಿದೆ. ನಾನು ಮುಖ್ಯಮಂತ್ರಿಗೆ ಮತ್ತು ಗೃಹ ಸಚಿವ ಧನ್ಯವಾದ ಸಲ್ಲಿಸ್ತೇನೆ. ಅವರು ತನಿಖೆ ನಡೆಸ್ತಾರೆ. ಅದಕ್ಕಾಗಿ SIT ಮಾಡಿದ ಉದ್ದೇಶ ಏನು? ಯಾರು ಮೇಯ್ನ್ ಇದ್ದಾರೆ ಅವನಿಗೀಗ ಲುಕೌಟ್ ಮಾಡ್ತಾ ಇದ್ದಾರೆ. ಅವನು ದುಬೈಲಿ, ಪ್ರಶಾಂತ್ ಅಂತ ದುಬೈಲಿದ್ದಾನೆ. ಅವರ ಬಿಂದೆ ಇವತ್ತು ಪೊಲೀಸ್ ಇವತ್ತು ಬಿದ್ದಿದ್ದಾರೆ. ಇಲ್ಲಿಗೆ ಬಂದು ಹಿಮಾಚಲಿಂದ ಇಲ್ಲಿಗೆ ಯಾವ ವೆಹಿಕಲಲ್ಲಿ ಬರ್ತದೆ, ಏನು ಬರ್ತದೆ, ಲಾಜಿಸ್ಟಿಕ್ಸ್ ಅವ್ರು ಕೂಡ ಕಾರಣಕರ್ತರು, ಅವ್ರಿಗೆ ಗೊತ್ತಿದೆಯಲ್ಲ. ಇಲ್ಲಿ ಬಂದ ನಂತರ ಇಲ್ಲಿ ಕೆಲಸ ಮಾಡೋರು ಯಾರು ಮತ್ತು ಇಲ್ಲಿಂದ ಯಾವುದೆಲ್ಲ ಫಾರ್ಮಸಿಗೆ ಹೋಗ್ತದೆ, ಯಾವೆಲ್ಲ ಆಸ್ಪತ್ರೆಗೆ ಹೋಗ್ತದೆ, ಅದು ನೇರವಾಗಿ ಅವರು ಬಂದು ತಗೊಂಡು ಹೋಗ್ತಾರ, ಅಲ್ಲಿ ಅದಕ್ಕೊಬ್ಬನು ಮಿಡಲ್ ಮ್ಯಾನ್ ಏಜೆಂಟ್ ಇದ್ದಾನ, ಇಲ್ಲಿಂದ ತಗೊಂಡೋಗಿ ಅವರು ವಿತರಣೆ ಮಾಡುವವರು, ಇದೆಲ್ಲವೂ ಕೂಡ ಇವತ್ತು SITಯಲ್ಲಿ ತನಿಖೆ ಆಗ್ತದೆ. ಇದ್ರ ಬಗ್ಗೆ ಭಾಳ ಸ್ಟ್ರಿಕ್ಟಾಗಿ ನಾವು ಆ್ಯಕ್ಷನ್ ತಗೊಳ್ತೇವೆ. ಅದೇ ಎಲ್ಲ ಹಾಸ್ಪಿಟಲ್ ಮಾಡಲಿಲ್ಲ ಅಲ್ಲ, ಎಲ್ಲ ಹಾಸ್ಪಿಟಲ್ ಮಾಡಲಿಲ್ಲ, ಕೆಲವು ಹಾಸ್ಪಿಟಲ್ ಮಾಡಿದ್ದಾರೆ. ಅದು ಯಾವ ಹಾಸ್ಪಿಟಲ್ ಏನು ಯಾವ ಫಾರ್ಮಸಿ ಅಂದರೆ ಅದು ಪತ್ತೆ ಹಚ್ತೇವೆ. ಇಲ್ಲ 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 ಗೌರ್ಮೆಂಟ್ ಆಫೀಸ್ ಅದು ಇದು ಮುಗೀತಾ? ನೋಡಿ, ಅದಕ್ಕಾಗಿ ನಾನು ಬಂದ ತಕ್ಷಣ ಫಸ್ಟ್ ನಾವು ರೇಡ್ ಮೇಲೆ ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೆ ಜನೌಷಧಿ ಕೇಂದ್ರವನ್ನು. ಯಾಕೆಂತ ಹೇಳಿದರೆ ನಾನು ಆರೋಗ್ಯ ಸಚಿವನಾಗಿದ್ದಲ್ಲಿ ಕೂಡ ಅನಂತಕುಮಾರ್ ಅವರು ಕೇಂದ್ರ ಸಚಿವರಾಗಿದ್ದರು. ಆವಾಗ ಈ ಸಬ್ಜೆಕ್ಟ್ ಬಂದಾಗ ನಾನೇ ಖುದ್ದು ಡೆಲ್ಲಿಗೆ ಹೋಗಿ ಇದು ಸಕ್ಸಸ್ ಆಗೋದಿಲ್ಲ, ಆಗಬೇಕಾದ್ರೆ ಮಸ್ತ್ ಬದಲಾವಣೆ ಮಾಡಬೇಕು. ಯಾಕೆ ಒಂದು ಜನೌಷಧಿ ಕೇಂದ್ರ ಅದು ಇಡೀ ದೇಶಕ್ಕೆ ಮತ್ತು ರಾಜ್ಯದಲ್ಲಿ ಒಂದು ಶಾಪ್ಗಳು, ಇವರಿಗೆ ಬೇಕಾಗುವ ಔಷಧವನ್ನು ಇವರು ಟೆಂಡರ್ ಮುಖಾಂತರ ತಗೊಳ್ತಾರೆ. ಯಾರು ಎಲ್ಲವನ್ನು ಹಾಕ್ತಾರೆ ಅವ್ರಿಗೆ ಕೊಡ್ತಾರೆ. ಕ್ವಾಲಿಟಿ ಇಲ್ಲದವರು ಬಂದು ಎಲ್ಲವನ್ನು ಹಾಕ್ತಾರೆ. ಕ್ವಾಲಿಟಿ ಇದ್ದವರು ಇಷ್ಟು ಸಂಖ್ಯೆ ನಾವು ಇಷ್ಟು ಕಡಿಮೆ ಕೊಡಲಿಕ್ಕೆ ಅವರು ಬರೋದೇ ಇಲ್ಲ ಇದರಲ್ಲಿ ಅಲ್ಲ. ಅದರಿಂದ ಮತ್ತೊಂದು ಅವರು ಎಲ್ಲ ಕಡೆ ಸಪ್ಲೈ ಮಾಡೋದು ಲಾಜಿಸ್ಟಿಕ್ಸ್ ಕೂಡ ಇಲ್ಲ. ಖಾಲಿ ಆದಾಗ ಸಪ್ಲೈ ಮಾಡಬೇಕಲ್ಲ, ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲಿ ಇವತ್ತು ಬೇಕು. ಇದು ಕೂಡ ನೀವೆಲ್ಲ ಇದು ಅರೇಂಜ್ಮೆಂಟ್ ಮಾಡದೆ ನೀವು ಕೊಟ್ಟರೆ ಸ್ಟಾರ್ಟಿಂಗ್ ಒಮ್ಮೆ ಕೊಡ್ತೀರಿ, ಅವನು ಪಾಪ ನಂಬಿ ಓಪನ್ ಮಾಡ್ತಾನೆ. ಅವನು ಓಪನ್ ಮಾಡಿ ನೀವು ಒಮ್ಮೆ ಖಾಲಿಯಾದ ಮದ್ದು ಇನ್ನೊಮ್ಮೆ ನೀವು ಕೊಡೋದಿದ್ದರೆ ಅವನೇನು ಮಾಡ್ತಾನೆ ಆವಾಗ ಬೇರೆ ಫಾರ್ಮಸ್ಯೂಟಿಕಲ್ ಕಂಪನಿಯಿಂದ ಹೋಗಿ ಇವತ್ತು ಅಲ್ಲಿಯ ಜನರಿಗೆ ಮೆಡಿಸಿನ್ ತಂದು ಕೊಡ್ತಾನೆ.
ಒಂದು ಶಾಪಲ್ಲಿ ಯಾವ ಮೆಡಿಸಿನ್ಸ್ ಇರಬೇಕಂತೇಳಿ ಅದಕ್ಕೆ ಒಂದು ಪರ್ಮಿಷನ್ ಬೇಕಲ್ಲ. ಇವನಿಗೆ ಜನೌಷಧಿಯಲ್ಲಿ ಎಷ್ಟು ಔಷಧ ಇಡಬೇಕಂತ ಒಂದು ಸಿಸ್ಟಮ್ ಇದೆ, ಅದೆಲ್ಲ ಬದಿಗೆ ತೋರಿ. ಯಾಕೆ ಇವನು ಮಾಡಿ ಆಗಿದೆ, ಇವನು ಬಾಡಿ ಕೊಡಬೇಕು, ವೇತನ ಸಂಬಳ ಕೊಡಬೇಕು ಇವರಿಗೆ. ಇವನೇನು ಮಾಡ್ತಾರೆ, ಸಿಕ್ಕಿದನ್ನು ಹೋಗಿ ಬೇರೆ ಬೇರೆ ಅಂಗಡಿ ತಂದು ಜನರಿಗೆ ಗೊತ್ತುಂಟಾ, ಜನರ ಪಾಪ ವಿಶ್ವಾಸದಿಂದ ಸರ್ಕಾರ ಕೊಡುವಂಥ ಔಷಧಿ ಕರೆಕ್ಟ್ ಗುಣಮಟ್ಟ ಇರಬೇಕು, ಅದಕ್ಕೊಂದು ಅಧಿಕೃತವಾದ ಈಗ ಇದೆ ಅಂತ ಹೇಳಿಕೊಂಡು ಜನರು ಇಲ್ಲಿಗೆ ಬರ್ತಾರೆ. ಕೆಲವೊಮ್ಮೆ ಬಡವರು ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಬಹುತೇಕ ಯಾವ ಸರ್ಕಾರದ ಔಷಧನೇ ಇರುವುದಿಲ್ಲ, ಯಾವ್ಯಾವ ಕಂಪನಿಯವರು ಬಂದು ಅವರ ಮೆಡಿಸಿನ್ ಏನಿದೆ ಜನರಿಗೆ ಕಡಿಮೆಗೆ ಇವರು ಅದನ್ನು ತಗೊಂಡು ಇವರು ಕೊಡ್ತಾರೆ. ಇವರಷ್ಟಕ್ಕೆ ಜನರಿಗೆ ಮೋಸ ಆಗ್ತದೆ. ಮತ್ತು ಕಾಸ್ಮೆಟಿಕ್ಸ್, ಹಾರ್ಲಿಕ್ಸ್, ಕೋಲ್ಡು, ಬಾರ್ ಸೋಪು, ಟೂತ್ ಬ್ರಷ್, ಈ ಜನ ಔಷಧಿಯಲ್ಲಿ ಎಲ್ಲವೂ ಸಿಗ್ತದೆ, ಜನೌಷಧ ಒಂದು ಬಿಟ್ಟು ಪ್ರಾಕ್ಟಿಕಲ್ ಆಗಿ ಇರುವಂಥ. ಅಲ್ಲಿ ಏನಾದರೂ ಈಗ ಜನೌಷಧಿ ಕೇಂದ್ರ ಸಿಕ್ಕಾಪಟ್ಟೆ ಇದೆ, ಅದರಲ್ಲಿ ಈಗೇನು ಈ ಫೇಕ್ ಅಂತ ಏನು ಅದು ಗೊತ್ತಿಲ್ಲ ಅಲ್ಲ. ಹಾಗೆ ಅಲ್ಲಿ ಡಿಸ್ಪ್ಯೂಟ್ ಆಗಿದೆಯಾ? ಯಾಕಂದ್ರೆ ನಿಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಬಂದಿದೆಯಾ ಈ ಒಂದು ನಕಲಿ ವ್ಯಾಪಕ ಜಾಲ? ಇದರಲ್ಲಿ ಇಲ್ಲಿಯ ತನಕ ಅದು ಯಾವುದು ಎಲ್ಲಿ ಹೋಗಿದೆ, ಯಾವುದು ಏನು ಗಮನಕ್ಕೆ ಬರಲಿಲ್ಲ. ಇದು ಕೂಡ ಗಮನಕ್ಕೆ ಬರಲಿಲ್ಲ. ಜನೌಷಧಿ ಕೇಂದ್ರಕ್ಕೆ ಹೋದರೂ ಕೂಡ ಗಮನಕ್ಕೆ ಬರಲಿಲ್ಲ. ಹೋಗಿದೆಯಲ್ಲ ನಮ್ಗೆ ಗೊತ್ತೂ ಇಲ್ಲ, ಅದು ಮತ್ತೆ ಗೊತ್ತಾಗುವಂಥದ್ದು ಇದಕ್ಕೆ. ಆದರೆ ಪ್ರಾಬ್ಲಮ್ ನೀವು ಕೇಳಿದ್ದಕ್ಕೆ ನಾನು ಹೇಳಿದ್ದು, ಜನೌಷಧಿಯ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದು. ಅದು ಅವರನ್ನು ಒಬ್ಬ ದೂರಿ ಕೂಡ ಸುಖ ಇಲ್ಲ. ಅವರು ಬಾಡಿಗೆ ಅಂಗಡಿ ತೆಗೆದು ಒಬ್ಬ ಜನ ಇಟ್ಟು ಇವರನ್ನು ನಂಬಿಕೊಂಡು ಇವರು ವಹಿಸಿದವರು ಅದಕ್ಕೆ ಈಗ ಸರಿಯಾಗಿ ಔಷಧ ಕೊಡದಿದ್ದರೆ ಅವನೇನು ಮಾಡಬೇಕು? ಅವನು ಇದೇ ಮಾಡ್ತಾನೆ. ಆಗ ಬೇರೆ ಬೇರೆ ಕಂಪನಿ ಬರ್ತಾರೆ, ನಮ್ಮ ಮದ್ದು ಕೊಡಿ, ನಾವಿಷ್ಟು 50% ಕೊಡ್ತೇವೆ, ನಾವು 70% ನಿಮಗೆ ಲಾಭ ಕೊಡ್ತೇವೆ, ನಮ್ಮ ಮದ್ದು ಇವರದ್ದು ಮದ್ದು ಸರಿ ಉಂಟಾ? ಯಾರು ಟೆಸ್ಟ್ ಮಾಡ್ತಾರೆ? ಜನ ಉಂಟಾ? ಇವಾಗ ಸರಿ ಉಂಟಾ, ಸರಿ ಇಲ್ಲ, ಇವಾಗ ಯಾವುದು ಕಮಿಷನ್ ಜಾಸ್ತಿ ಸಿಗ್ತದೆ ಆ ಮದ್ದನ್ನು ತೆಗೆದು ಜನರಿಗೆ ಕೊಡ್ತಾರೆ. ಜನಗೇನು ಗೊತ್ತು ಇವನು ಹೀಗೆ ಮಾಡಿದ ಅಂತೇಳಿ? ಅವ್ರಿಗೆ ಸರ್ಕಾರದ ಜನೌಷಧಿ ಅಲ್ಲ, ಸರ್ಕಾರ ನೋಡಿಕೊಂಡಿರ್ಬೇಕಂದೇಳಿ ಜನ ಅಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ.